ನಿಮ್ಮಿದ್ರ ಅವತ್ತು ಯಾವತ್ತು ಮೇಡಮ್? ನಾನು ಇವತ್ತು ಅಟೆಂಡ್ ಮಾಡಿದೆ ಮೇಡಮ್. ಓಕೆ, ಅವ್ರು ಬಂದಿದ್ದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ. ಓಕೆ, ಇವತ್ತು ನೀವು ಪ್ರತಿಭಟನೆ ಮಾಡೋದಕ್ಕೆ ಸಿನಿಮಾ ನೋಡಿ ಪ್ರತಿಭಟನೆ ಮಾಡ್ಬೇಕಾಗತ್ತೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಅವ್ರು ಮಾತಾಡಿರ್ತಕ್ಕಂಥ ವಿಷಯಗಳಿದೆ ಅಲ್ಲ, ಅದು ಆ ರೀತಿಯಾಗಿ ತಾವು ಕೇಳಲಿಕ್ಕೆ ಆಗೋದಿಲ್ಲ. ಏನ್ ತಪ್ಪಿದೆ ಅಂತ ನನಗೆ ಗೊತ್ತಿಲ್ಲ. ಟೀಸರ್ ಯಾವತ್ತು ಏನಕ್ಕೆ ಮಾಡ್ತೀವಿ ಹೇಳಿ? ಚಿತ್ರರಂಗಕ್ಕೆ ಜನರನ್ನ ಕರೆಸುವಂತಹ ಒಂದು ಅದ್ದೂರಿತನ ಮತ್ತು ಅದರ ಬಗ್ಗೆ ಒಂದು ಗ್ಲೋರಿಫೈ ಮಾಡಿ ನಾವು ಹೇಳುವಂಥದ್ದು. ನೀವು ಸೆನ್ಸಾರ್ ಬೋರ್ಡಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟ ನಂತರ ಅದಿನ್ನು ಸೆನ್ಸಾರ್ ಆಗಿಲ್ಲ, ಅವ್ರು ನೋಡ್ತಾರೆ. ನೀವು ಅಷ್ಟೊತ್ತಿಗೆ ನೀವು ಮೀಡಿಯಾನ ಕರೆದ್ರೆ ತಪ್ಪು ಅಂತ ನಿಮ್ಗನ್ಸಲ್ಲ? ಒಂದು ಇಂಡಸ್ಟ್ರಿಯಿಂದ 100 ಕೋಟಿ ಹಾಕಿ ನಿರ್ಮಾಪಕ ಸಿನಿಮಾ ಮಾಡಿರ್ತಾರೆ. ನೀವ್ ಇವತ್ತು ಹೇಳಿ ನನಗೆ, ಇವತ್ತು 93 ವರ್ಷದ ಈ ಇಂಡಸ್ಟ್ರಿ, 92 ವರ್ಷದ ಇಂಡಸ್ಟ್ರಿ, ಇವತ್ತಿನವರೆಗೂ ಯಾವುದೇ ಬೇರೆ ಅನ್ಯ ಮತದ ಬಗ್ಗೆ ಯಾವುದಾದ್ರೂ ವಿವಾದಗಳು ಆಗಿರೋದನ್ನ ತಾವು ಕೇಳಿದ್ದೀರಾ? ಇಂಡಸ್ಟ್ರಿಯಲ್ಲಿ ಇವತ್ತವರೆಗೂ ಮಾಡಿಲ್ಲ. ನಾವು ಇನ್ನೊಂದು ಧರ್ಮವನ್ನ ಗೌರವಿಸುವಂತವ್ರು, ಪ್ರೀತಿಸುವಂತವ್ರು, ನಾವು ಸೌಹಾರ್ದದಿಂದ ಸಿನಿಮಾವನ್ನ ಮಾಡ್ಕೊಂಡು ಹೋಗ್ತೀವಿ. ಇನ್ನೊಂದು ಧರ್ಮದ ಬಗ್ಗೆ ಖಂಡಿತವಾಗ್ಲೂ ನಾನು ಆ ಸಿನಿಮಾ ನೋಡಿಲ್ಲ, ಬಟ್ ಖಂಡಿತವಾಗ್ಲೂ ಆ ಸಿನಿಮಾ ಮಾಡಿರಲ್ಲ. ಟೀಸರ್ ನಲ್ಲಿ ಫೋಟೋ ಮೇಡಮ್, ಈಗ ಕ್ರೈಮ್ ಇವತ್ತಿನವರೆಗೂ ಯಾವ ಸಿನಿಮಾದಲ್ಲಿ ಆ ರೀತಿಯಾದಂತ ಫೋಟೋಗಳಿಲ್ಲ. ಆ ಫೋಟೋ ನೋಡ್ಬಿಟ್ಟು ನೀವು ಒಂದಿಡೀ ಸಿನಿಮಾದ ಭವಿಷ್ಯವನ್ನ ನೀವು ನೋಡ್ತೀರಾ? ಅದು ಪ್ರಚಾರಕ್ಕ? ಇದು ಯಾತಕ್ಕಾಗಿ ಮಾಡ್ತೀರಾ? ದಯವಿಟ್ಟು ಹೀಗ್ ಮಾಡ್ಬೇಡಿ. ಸಿನಿಮಾ ನೋಡಿ ಮೇಡಮ್, ನಾವು ಮಾಡ್ತಿರೋದವ್ರಿಗೂ ನಾನು ಇದನ್ನೇ ಈ ಮೂಲಕ ರಿಕ್ವೆಸ್ಟ್, ಒಂದ್ ನಿಮಿಷ ಸರ್, ಎಲ್ಲಾ ಮಹಿಳಾ ಸಂಘಕ್ಕೂ ಅವರೇ ಬಂದಿದ್ರು, ಅವರಿಗೆ ನಾವು ಉತ್ತರ ಹೇಳಿದೀವಿ. ಸೆನ್ಸಾರ್ ಬೋರ್ಡು ಇನ್ನು ಸೆನ್ಸಾರ್ ಆಗಿಲ್ಲ. ಅವ್ರು ಸೆನ್ಸಾರ್ ಬೋರ್ಡ್ಗೆ ಹೋಗಿ ಕೊಟ್ಟಿದ್ದಾರೆ, ಪತ್ರ ಕೊಟ್ಟಿದ್ದಾರೆ, ಅವ್ರು ನೋಡ್ಕೊತಾರೆ. ಆ ರೀತಿಯಾಗಿ ಒಂದು ಧರ್ಮವನ್ನ ಅವಹೇಳನ ಮಾಡೋದು ಅಥವಾ ಅವ್ರಿಗೇನಾದ್ರು ತೊಂದರೆ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಸೆನ್ಸಾರ್ ಬೋರ್ಡ್ ಅವರು ಕ್ರಮ ವಹಿಸ್ತಾರೆ. ನೀವು ಅದ್ಯಾವುದೂ ಇಲ್ಲ ಅಂದಾಗ, ಸಿನಿಮಾ ಬಿಡುಗಡೆ ಆಗುತ್ತೆ ಎನ್ನುವಾಗ ನೀವು ಈ ರೀತಿಯಾಗಿ ಮಾತಾಡಿದ್ರೆ ಅದು ತಪ್ಪು ಗ್ರಹಿಕೆ ಆಗುತ್ತೆ. ಗ್ರಹಿಕೆಯಲ್ಲಿ ನೀವು ಇದು ಮಾಡಬೇಡಿ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಟಾಕ್ಸಿಕ್ ಅಲ್ಲಿ ಒಂದು ಧರ್ಮದ ಕುರಿತಂತೆ ಅವಹೇಳನ ಮಾಡುವಂತದ್ದಿದ್ರೆ ನಾವು ನಿಮ್ ಜೊತೆ ಸೇರ್ತೀವಿ, ಡೋಂಟ್ ವರಿ. ಆದ್ರೆ ಹಾಗೆ ಇರೋದಿಲ್ಲ, ಖಂಡಿತ ಇರೋದಿಲ್ಲ. ಯಾಕೆಂದ್ರೆ ವಿಚಾರವಂತರು, ಯಶ್ ನಿರ್ಮಾಪಕರು, ಅವರು ಅಷ್ಟು ಕೋಟಿ ದುಡ್ಡು ಹಾಕಿದಾಗ ಅವ್ರು ಯಾವತ್ತೂ ಅಂತ ಕೆಲಸ ಮಾಡೋದಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.